ಈ ವಿಡಿಯೋ ನೋಡಿ ಎಷ್ಟು ಇಂಪ್ಯಾಕ್ಟ್ಫುಲ್ ಪವರ್ಫುಲ್ ಮೆಸೇಜ್ ಇದೆ ಅಂದ್ರೆ ಹರ್ಡ್ ಮೆಂಟಾಲಿಟಿ. ಇದನ್ನ ನೀವು ಪಾಸಿಟಿವ್ ಆಗೋರು ತಗೋಬಹುದು ಅಥವಾ ನೆಗೆಟಿವ್ ಆಗೋ ತಗೋಬಹುದು. ಸೊ ನೆಗೆಟಿವ್ ಅಂದ್ರೆ ಯಾರೋ ಒಬ್ಬ ಬ್ಲೈಂಡ್ ಲೀಡರ್ ಇರ್ತಾನೆ, ಅವ್ನು ಏನ್ ಹೇಳಿದ್ರು ಜೈ, ಅವ್ನು ಏನ್ ಹೇಳಿದ್ರು ಎಸ್ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ತಾರೆ. ಸೊ ಅದನ್ನ ಮಾಡೋದಲ್ಲ. ಪಾಸಿಟಿವ್ ಆಗಿ ತಗೊಳ್ಳೋದಾರೆ ಲೆಟ್ಸ್ ಸೇ ಬಾಂಗ್ಲಾದೇಶ್ ಇಲ್ಲಿಗಲ್ ಮೈಗ್ರೇಷನ್ ಇಶ್ಯೂ ಆಗ್ತಿದೆ, ಎಸ್ಪೆಷಲಿ ಬೆಂಗಳೂರಲ್ಲಿ. ವೈಟ್ ಫೀಲ್ಡ್, KR ಪುರಂ, ಹೆಬ್ಬಾಳು ಸುತ್ತಮುತ್ತ ಅವರು ಟೆಂಟ್ ಹಾಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಆಕ್ಟಿವಿಟೀಸ್ ಏನ್ ಮಾಡಕ್ ಬಂದಿದ್ದಾರೆ, ಏನಿಗೆ ಬಂದ್ರು, ಫಸ್ಟ್ ಆಫ್ ಆಲ್ ಅವ್ರ ಉದ್ದೇಶ ಏನಿದೆ ಏನು ಗೊತ್ತಿಲ್ಲ. ನೀವು ನ್ಯೂಸ್ ನೋಡ್ತಾ ಇದೀರಲ್ವಾ, ನಿಮಗೆ ಗೊತ್ತಲ್ವಾ ಬಾಂಗ್ಲಾದೇಶಲ್ಲಿ ಏನಾಗ್ತಿದೆ, ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ. ಸೊ ಅಷ್ಟು ಮುಗಿದ್ರು ಅಂತೂ ಇಲ್ವಲ್ಲ ನೀವು. ಸೊ ಅವ್ರು ಇಲ್ಲಿ ಬಂದಿದ್ದಾರೆ ಅಂದ್ಮೇಲೆ ನಾವ್ ಎಷ್ಟು ಒಳ್ಳೆಯವ್ರು ನೋಡಿ, ಕನ್ನಡದವರು ಆರಾಮಾಗಿ ಇರಕ್ ಬಿಟ್ಟಿದೀವಿ. ನಮ್ ಟ್ಯಾಕ್ಸ್ ಮನಿಯಲ್ಲಿ ಅವರಿಗೆ ಎಲೆಕ್ಟ್ರಿಸಿಟಿ, ಫುಡ್, ಸಿಲಿಂಡರ್ ಎಲ್ಲ ಕೊಟ್ಕೊಂಡಿದೀವಿ. ಅವ್ರಿಗೆ ನಮ್ಮ ದೇಶದ ಬಗ್ಗೆ ಅಭಿಮಾನನೂ ಇಲ್ಲ, ಕಾಳಜಿನೂ ಇಲ್ಲ, ನಮ್ಮ ನಾಡಿನ ಬಗ್ಗೆ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಅವ್ರು ಯಾವಾಗ್ಲೂ ಥ್ರೆಟ್ಟೆ ನಮಗೆ. ಪ್ಲಸ್ ನಾವ್ ಹೇಳೋದೇನಂದ್ರೆ, ನೀವು ಸುತ್ತಮುತ್ತ ನಿಮಗ್ ಪ್ರಾಬ್ಲಮ್ ಆದ್ರೆ ನೀವು ಹೋಗಿ ಕನ್ಸರ್ನ್ ರೈಸ್ ಮಾಡಬೇಕು. ಸೊ ಆ ಲೊಕ್ಯಾಲಿಟಿಯಲ್ಲಿ ಯಾರಿದಾರಲ್ಲ, ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಬೇಕು. ಎವ್ರಿ ಟೈಮ್ ಪುನೀತ್ ಕೆರಳಿ ಅವ್ರು ಬಂದು ಪ್ರೊಟೆಸ್ಟ್ ಮಾಡೋದು ಅಥವಾ ಅವ್ರು ಬಂದ್ಬಿಟ್ಟು ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಕ್ ಆಗಲ್ಲ. ಸೊ ನಿಮಗ್ ಪ್ರಾಬ್ಲಮ್ ಆದ್ರೆ ನೀವೇ ಸ್ಟ್ಯಾಂಡ್ ತಗೋಬೇಕು. ನೀವು ನಿಮ್ ಮನೆ ಬಾಗ್ಲಿಗೆ ಬರೋವರೆಗೂ ಕಾಯ್ಬೇಡಿ. ಸುತ್ತಮುತ್ತ ಆಗ್ತಿದ್ರೆ ನೀವು ಆ ಯೂನಿಟಿ ತೋರಿಸಿ, ಆಯ್ತಾ? ಒಗ್ಗಟ್ಟಿನಲ್ಲಿ ಬಲವಿದೆ. ಪ್ಲಸ್ ನೀವು ಯೂನಿಟಿ ಅಂದ ತಕ್ಷಣ ಸುಮ್ಮನೆ ಎಲ್ಲದಕ್ಕೂ ಯೂನಿಟಿ ತೋರಿಸೋದಲ್ಲ. ಯಾವಾಗ್ಲೂ ತಿಳ್ಕೊಳ್ಳಿ, ಯೂನಿಟಿ ಯಾವಾಗ್ಲೂ ಒಳ್ಳೆ ಕೆಲಸಕ್ಕೆ ಮಾತ್ರ ಬಳಸಿ. ಸುಮ್ಮನೆ ಯಾವ್ದಾದ್ರು ಕೆಟ್ಟ ಕೆಲಸಕ್ಕೆಲ್ಲ ಯೂನಿಟಿ ತೋರಿಸ್ಕೊಂಡು ಓಡಾಡಿದ್ರೆ ನಿಮಗೂ ಮರ್ಯಾದಿರಲ್ಲ, ಆ ಯೂನಿಟಿ ಅನ್ನೋ ಗ್ರೂಪಿಗೂ ಮರ್ಯಾದಿರಲ್ಲ. ಸೊ ಒಳ್ಳೆ ಕಾಸಿಗೆ ನೀವೆಲ್ಲರೂ ಯುನೈಟ್ ಆಗಿ ಡೆಫಿನೆಟ್ಲಿ ಒಳ್ಳೇದಾಗತ್ತೆ, ಡೆಫಿನೆಟ್ಲಿ ನಾರ್ಮಲ್ ಆಗುತ್ತೆ. ಯಾಕಂದ್ರೆ ಹರ್ಡ್ ಮೆಂಟಾಲಿಟಿ ಅಂದ್ರೆ ಅದು ಒಬ್ಬ ಫಾಲೋ ಮಾಡಿದ್ರೆ ಎಲ್ಲ ಫಾಲೋ ಮಾಡ್ತಾನೆ. ಈಗ ಒಬ್ಬ ಮಾಡಿಲ್ವಾ, ಯಾರು ಮಾಡಲ್ವಾ? ಸೊ ಈಗೆಲ್ಲ ಫಾಲೋ ಮಾಡ್ತೀರಿ ಅಂದ್ರೆ ಚಾನ್ಸ್ ಇದೆ ಅಲ್ಲ ಗುರು, ಅಲ್ಲಿ ಸಿಸ್ಟಮ್ ಚೇಂಜ್ ಆಗೋ ಚಾನ್ಸಸ್ ಇದೆ ಅಲ್ವಾ? ಯಾವ್ದು ತಪ್ಪು ಯಾವ್ದು ಸರಿ ಅಂತ ನೋಡೋಷ್ಟು ಅವರಿಗೆ ಬೇಸಿಕ್ ಎಜುಕೇಶನ್, ಕಾಮನ್ ಸೆನ್ಸ್ ಇದೆ ಅಲ್ವಾ? ಒಂದ್ ಕಡೆ ಪಾಸಿಟಿವ್ ಆಗಿ ಯಾರೋ ಒಬ್ರು ಪುಷ್ ಮಾಡ್ತಿದ್ದಾರೆ, ಮೂವ್ ಆಗ್ತಿದ್ದಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಆ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅಂತ, ಆ ವ್ಯಕ್ತಿ ಏನಾದ್ರು ಫಿಶ್ ಇಂಟೆನ್ಷನ್ ಇದ್ದು ಬೇರೆ ಏನಾದ್ರು ಇದ್ರೆ ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ಆ ವ್ಯಕ್ತಿ ಇಂಟೆನ್ಷನ್ ಏನು, ನಮ್ಮ ನಾಡು, ನಮ್ಮ ದೇಶ ಸೇಫ್ ಆಗಿರ್ಲಿ ಅನ್ನೋದು ಒಂದೇ ಇರೋದು. ಅದಕ್ಕೆ ಸಪೋರ್ಟ್ ಮಾಡಿ. ಬೀಯಿಂಗ್ ಇನ್ ಇಂಡಿಯನ್